ಡೈರೆಕ್ಟ್ರಿ, ನಿಮ್ಮ ಎಲ್ಲ ಟೀಮ್ಗೂ ಕೂಡ ನಾನವತ್ತು ಇದೇ ಸ್ಟೇಜ್ ಮೇಲೆ ಹೇಳಿದ್ದೆ. ನಾನವತ್ತು ಒಂದು ಮೂವಿಗಳನ್ನ ನಾವೇನೇ ಇದ್ರೂ ಒಂದು ಡಿಸ್ಟ್ರಿಬ್ಯೂಷನ್ ತೊಗೊಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ಟೀಮ್ ನೋಡ್ತೀವಿ. ಆಮೇಲೆ ಈ ಟೀಮಲ್ಲಿ ನನಗೆ ಬೇಸಿಕಲಿ ಫ್ರಮ್ ದ ಟೈಟ್ಲು ಅನೌನ್ಸ್ ಮಾಡತ್ತೆ ಅಂದಿದ್ದು ಮುಂಚೆ, ಮೂವಿ ಮುಹೂರ್ತ ಮಾಡೋಕ್ಕಿಂತ ಮುಂಚೆಯಿಂದನೂ ನನಗೆ ಪರಿಚಯ ಹಂಗೆ ಅಂತ ಅಂದ್ಬಿಟ್ಟು, ಅದಕ್ಕಿಂತ ಹೆಚ್ಚಾಗಿ ಸರ್ ನನಗೀಗೊಂದು ಮೂವಿ ರಿಲೀಸ್ಗಿನೊಂದು 10 days ಇತ್ತು ಅಂತ ಅನಿಸುತ್ತೆ. ಆವಾಗ ನನಗೊಂದು ಕಾಲ್ ಬರುತ್ತೆ ಸರ್, ಪ್ಲೇಸು ಮತ್ತು ಹೆಸರು ಬೇಡ ಪಾಪ ಅವ್ರಿಗೆ ಅರ್ಟಾಗುತ್ತೆ ಸರ್, ಇವ್ರು ಯಾರೋ ಒಂದು ನಿಮ್ಮದು ನಂಬರ್ ಕೊಡ್ಬೋದಾ ಸರ್, ಯಾರೋ ಒಬ್ಬರು ಪ್ರೊಡ್ಯೂಸರ್ ಮಾತಾಡ್ತಾರೆ ಅಂತ ಅಂದರು. ಅಯ್ಯೋ ಸರ್, ನನ್ನ ನಂಬರ್ ಏನು ಪೇಪರಲ್ಲಿ ಸಿಕ್ಕಿದ್ರು ಸಿಗುತ್ತೆ, ಕೊಡಿ ಸರ್ ಅಂತ ಹೇಳಿದೆ. ಕಾಲ್ ಮಾಡ್ತಾರೆ, ಸರ್ ಜಗದೀಶ್ ಅವರ? ಹೌದು ಹೇಳಿ ಸರ್ ಅಂತಾರೆ. ಸರ್ ನೀವೊಂದು ಏಳುಮಲೆ ಅಂತ ಮೂವಿ ರಿಲೀಸ್ ಮಾಡ್ತಾ ಇದ್ದೀರಲ್ವಾ? ಹೌದಲ್ವಾ? ಹೌದು ಸರ್ ನಾನೇ ಮಾಡ್ತಾ ಇರ್ತ ಹೇಳಿ. ಸರ್ ಏನೋ ಹೊಸಬ್ರು ಸಿನಿಮಾಗೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಕೊಟ್ಟು ತಗೋತೀರಂತೆ, ನಮ್ಮದು ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾವ್ರೆ. ನಾನು ಅವ್ರಿಗೆ ಎಲ್ಲಿ ಹೇಳಬೇಕು, ಅಪ್ಪ ಇದು ನಾವು ಟೀಮ್ ನೋಡ್ತೀವಿ ಮತ್ತು ಆ ಕಂಟೆಂಟ್ ಹಂಗಿದೆ, ಆಮೇಲೆ ನಾನು ಆ ಸಿನಿಮಾದು ಉದ್ದ ಆಳ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ ಅಂತ ಯಾವ ಥರ ಹೇಳೋದು ಅವ್ರಿಗೆ? ಅಂದರೆ ನಾನು ಇಲ್ಲಿ ಪುನಃ ಅದನ್ನೇ ಹೇಳ್ತೀನಿ, ದಯವಿಟ್ಟು ನೀವು ಕಂಟೆಂಟ್ ಮಾಡಿ. ಶುಕ್ರವಾರಕ್ಕೆ ಮಾತ್ರ ನಮ್ಮದೇ ಹೊಸ ಹೀರೋ ಇವರೆಲ್ಲ ಬರೀ ಫ್ರೈಡೇಗೆ ಮಾತ್ರ. ಇನ್ಫ್ಯಾಕ್ಟ್ ನೋಡಬೇಕು ಅಂತ ಅಂದರೆ ನಮ್ಮದು ಮೂವಿ ಫ್ರೈಡೇ ಬಂದಿದ್ದು ತುಂಬ ವೀಕ್ ಇತ್ತು ಕಲೆಕ್ಷನಲ್ಲಿ. ಎಂಟೈರ್ ಸ್ಟೇಟ್ ನಮ್ಮ ಮೂವಿ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು. ಬಟ್ ಕಮಿಂಗ್ ಟು ದ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಎಕ್ಸ್ಟ್ರೀಮ್ಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತ ಅಂದರೆ ಅಷ್ಟು ಶೋಗಳು ಹೌಸ್ಫುಲ್ ಇತ್ತು. ನಿನ್ನೆ ಕೂಡ 27 ಶೋ ಹೌಸ್ಫುಲ್ ಇತ್ತು ಅಂತಂದರೆ ನಂಬ್ತೀರಾ ಯಾರಾದರೂ? ನಿನ್ನೆ ಇದನ್ನ ನಾಟ್ ಫಾರ್ ಎ ವೀಕೆಂಡಲ್ಲಿ ತುಂಬ ಚೆನ್ನಾಗಿತ್ತು. ನಿನ್ನೆ ನಿಯರ್ಲಿ 27 ಶೋಸ್ ಹೌಸ್ಫುಲ್ ಅಕ್ರಾಸ್ ದ ಕರ್ನಾಟಕ ಅಂತ ಅಂದರೆ ಈ ಮೂವಿ ಯಾವ ಲೆಕ್ಕದಲ್ಲಿ ಯಾವ ಕಂಟೆಂಟನ್ನು ಜನ ಇಷ್ಟಪಟ್ಟರು ಅಂತ ಅನ್ನೋದು ಇದಕ್ಕೊಂದು ಸಾಕ್ಷಿ. ಹಾಗೆ ದಯವಿಟ್ಟು ಇನ್ನೊಂದು ಸಲ ಈ ರೀತಿ ಮೂವಿಗಳನ್ನ ಟ್ರೈ ಮಾಡಬೇಕಾದ್ರೆ ತುಂಬ ದೃಢವಾಗಿ ಒಂದು ವಿಶ್ವಾಸ ಇಟ್ಕೊಳ್ಳಿ. ನಮ್ಮ ಕನ್ನಡ ಜನ ಯಾವತ್ತೂ ಕೂಡ ಈ ಥರ ಸಿನಿಮಾಗಳನ್ನ ಸೋಲೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ರಾಣಾ ಸರ್, ಯಾವುದೇ ಸಿನಿಮಾ ಆಗಲಿ ಸರ್ 2 ವರ್ಷ 3 ವರ್ಷನೇ ಮಾಡಬೇಕು ಅಂತ ಏನಿಲ್ಲ ಸರ್, ಅದು ಆ ರೂಲ್. ಯಾಕೆಂದರೆ ನಾವು ಥಿಯೇಟ್ರುಗಳು ನಡೆಸ್ತೀವಿ. ನಾವು ಈ ಸ್ಟೇಜ್ಗಳಲ್ಲಿ ನಾನು ಇಲ್ಲಿ ನಮ್ಮ ಹೀರೋ ದುನಿಯಾ ವಿಜಯ್ ಸರ್ದು ಭೀಮಾ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದು. ಇದೇ ಸ್ಟೇಜಲ್ಲಿ ಇಲ್ಲೇ ನೆನೆಸ್ಕೊಂಡು ಅವ್ರನ್ನೂ ಕೇಳಿದ್ದೆ, ಸರ್ ದಯವಿಟ್ಟು ನೀವೆಲ್ಲ ಸಿನಿಮಾಗಳು ಮಾಡಬೇಕು ಸರ್, 2 ವರ್ಷ 3 ವರ್ಷ ತೊಗೊಂಡ್ರೆ ಥಿಯೇಟ್ರುಗಳು ಕ್ಲೋಸ್ ಆಗಿ ಹೋಗ್ತವೆ. ಈಗ ಹಂಗೆ 2 ವರ್ಷ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡೋದಾದರೆ ಎಲ್ಲರೂ 2 ವರ್ಷ 3 ವರ್ಷ ತೊಗೊತಾರೆ. ಸಿನಿಮಾ ಬರೀ 6 ತಿಂಗಳಲ್ಲಿ ಮಾಡಿದ್ರು ಸರ್, ಹಿಟ್ಟಾಯಿತು. ಇವಾಗ ಈ ಸಿನಿಮಾ ಬಂದು ವಿತಿನ್ ಎ ಇಯರ್ ಮಾಡಿದ್ರು. ಅಂದರೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ರು. ಏನಕ್ಕೆ ಅಂತ ಅಂದರೆ ಇವರೇ ಗ್ಯಾಪ್ ಕೊಟ್ಟಿದ್ದು ಅವಾಗ. ಹಾಗಾಗಿ ಟೈಮ್ ಡಿಲೇ ಮಾಡಿದಷ್ಟು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ನಮ್ಮಲ್ಲಿ. ಅದೊಂದು ದಯವಿಟ್ಟು, ಯಾಕೆಂದರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ಯಾಕೆಂದರೆ ನನಗೆ ತುಂಬ ಜನ ಹೇಳಿದ್ದಾರೆ, ಸರ್ ಹೀರೋ ಸಖಾತ ಮಾಡಿದ್ದಾರೆ, ಇನ್ನು ಹೀರೋಯಿನ್ ಬಿಡಿ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ ಅವರೇನೋ ಒಂದು 10 ಸಿನಿಮಾ ಮಾಡಿರೋ ಥರ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇನ್ನು ಪುನೀತ್ ಅವರಂತೂ ನಿಮ್ಮದು ಡೈರೆಕ್ಷನ್ ಎದ್ದು ಕಾಣುತ್ತೆ ನಿಮ್ಮದು. ಸರ್ ಇಮ್ಮಾನ್ ಸರ್, ನಾನು ಅವತ್ತು ಹೇಳಿದ್ದೆ ನಿಮ್ಮದು ವಿಶ್ವಾಸಂಶ ಹಂಗಿನ ನಾನು ನಿಮಗೆ ತುಂಬ ಇದು ಸರ್ ಆ ವಿಷಯದಲ್ಲಿ ಮಾತ್ರ ಏನು ಹೇಳ್ತಾ. ಆಮೇಲೆ ನನಗೆ ಈ ಮೂವಿ ಡಿಸ್ಟ್ರಿಬ್ಯೂಷನ್ ದಯವಿಟ್ಟು ನಾನು ತಗೋತಾ ಇದ್ದೀನಿ, ತಗೊಳ್ಳೇಬೇಕು ಅಂತ ಹಿಂಸೆ ಕೊಟ್ಟವ್ರು ಇಲ್ಲೇ ಕೂತವ್ರೆ ಜಡೇಶ್ ಅವರು. ಸರ್ ನೀವು ಬನ್ನಿ ಸರ್, ಫಸ್ಟ್ ನೀವು ಕಾರ್ ಸ್ಟಾರ್ಟ್ ಮಾಡಿ ಸರ್, ಬನ್ನಿ ಸರ್ ಅಂಥೇಳಿ ಕೊಡಿಸೋದು. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ನಾವೇನು ಇನ್ವೆಸ್ಟ್ ಮಾಡಿದ್ದು ಅದು ಫಸ್ಟ್ ವೀಕೆ ನಾವು ಕವರ್ ಮಾಡ್ಕೋತಾ ಇದ್ದೀವಿ ಸರ್ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಬಿಗ್ ಕಾಂಗ್ರಾಟ್ಸ್ ಹೇಳ್ತಾ. ಥಿಯೇಟ್ರುಗಳನ್ನ ನಾವೇ ಲಿಮಿಟೆಡ್ ಮಾಡಿದ್ದು ಕೆಲವೊಂದು ಊರುಗಳಲ್ಲಿ, ಆ ಥಿಯೇಟ್ರಲ್ಲಿ ಅಡಿಷನಲ್ ಆಗ್ತಾಯಿದೆ. ಈಗೇನು ಫಸ್ಟು ಥಿಯೇಟ್ರ್ ಸೆಟಪ್ ನಾವೇನು ಮಾಡಿದ್ದು ಅದು ಅಷ್ಟು ಥಿಯೇಟ್ರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಅವ್ರು ಓಡಿಸ್ತಾರೆ ಸರ್. ಚೆನ್ನಾಗಿಲ್ಲ ಅಂತಂದರೆ ನಮ್ಮದೇ ಥಿಯೇಟ್ರುಗಳು ನಾನೇ ತೆಗೆದುಬಿಡ್ತೀನಿ. ಎಲ್ಲ ಓಪನ್ ಆಗಿದೆ. ನಾವು ಆ್ಯಕ್ಚುಲಿ AB ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದು. ಈಗ C ಸೆಂಟ್ರ್ಗಳು ಕೆಲವೊಂದಷ್ಟು ಕೊಡ್ತಾ ಇದ್ದೀವಿ ಸರ್. ಎಷ್ಟು ಅಂದರೆ ಇನ್ಕ್ಲೂಡಿಂಗ್ ಥಿಯೇಟ್ರ ಮಲ್ಟಿಪ್ಲೆಕ್ಸು ಸೇರಿಸಿನ ಎಲ್ಲ 200+ ಇದೆ ಸರ್. ಇಲ್ಲ ಈ ವೀಕು ಆ್ಯಕ್ಚುಲಿ ಸರ್ ಎಲ್ಲ ಲ್ಯಾಂಗ್ವೇಜ್ ಸೇರಿ 32 ಸಿನಿಮಾಸ್ ರಿಲೀಸ್ ಆಗ್ತದೆ. 32 ಸಿನಿಮಾಸು. ಆಮೇಲೆ ಸರ್ ಇನ್ನೊಂದು ಹೇಳ್ತೀನಿ ನೋಡಿ, ಈಗ 32 ಸಿನಿಮಾಸ್ ರಿಲೀಸ್ ಆದಾಗ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಯಾಕೆಂದರೆ ಇವತ್ತು ಬೆಳಿಗ್ಗೆನೂ ನಾನು ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಹತ್ರ ಮಾತಾಡಬೇಕಾದ್ರೆ ಅವ್ರು ಅದೇ ಹೇಳಿದ್ದು, ಸರ್ 32 ಸಿನಿಮಾಸ್ ರಿಲೀಸ್ ಆದಾಗ ನೀವು ಯಾವ ಸಿನಿಮಾಗೆ ನಾವು ಯಾವತ್ತೂ ಕೀಳರಿ ಮೇಲೆ ನೋಡೋಕ್ಕಾಗಲ್ಲ. ಇದು ನಿಮ್ಮದು ಈ ಥರ ಸಿನಿಮಾ ಈ ಥರ ಅವ್ರಿಗೆ ಅಟ್ಲೀಸ್ಟ್ ನಾವು ಒಂದೊಂದು ಶೋ ಏನಾದರೂ ಅಲೋಕೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ವೀಕು ಪ್ರತಿ ಸಿನಿಮಾಗೂ ಶೋಗಳನ್ನ ಡಿಕ್ರೀಸ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ರಿಪೋರ್ಟ್ ನೋಡಿಕೊಂಡು ಸಾಟರ್ಡೆ ಏನು ಮಾಡ್ತಾರೆ +or - ಮಾಡೇ ಮಾಡ್ತಾರೆ ಸರ್.
ಅದು ಮಲ್ಟಿಪ್ಲೆಕ್ಸಲ್ಲಿ ಮಾಮೂಲಿ. ಯಾಕೆಂದರೆ 32 ಸಿನಿಮಾ ಇದ್ದಾಗ ಒಂದೊಂದು ಸ್ಕ್ರೀನಲ್ಲಿ, ಈಗ ಇಲ್ಲೇ GT ಮಾಲಲ್ಲಿ ಈಗ ಇಲ್ಲ 5 ಸ್ಕ್ರೀನ್ ಇದೆ, ನಿಮ್ಗೆ ಆವ್ರೇಜಾಗಿ 25 ಶೋ ಬರುತ್ತೆ ಪರ್ ಡೇ. ನಿಮಗೆ 32 ಸಿನಿಮಾ ರಿಲೀಸ್ ಆದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ MMB ಲೆಗಸಿಲಿ ಒಂದು ಲೆಗಸಿ ಇದೆ, 5 ಸಿನಿಮಾ ನಿಮಗೆ ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತಂದರೆ ಅವ್ರಿಗೆ ನೀವು ಸ್ಲಾಟ್ ಕೊಡಲೇಬೇಕು. ನಿಮಗೆ 1 hour 2 hour ಆ ರೀತಿ. ಈ ಒಂದೇ ಇತ್ತು ಅಂತಂದರೆ ಅವ್ರು ಲಿಮಿಟೆಡ್ ಇಲ್ಲ. ಹಾಂ, ಲಾಸ್ಟ್ ವೀಕು ನಮ್ಮದು ಆದಾಗಲೂ ನಿಯರ್ಲಿ ಈ ವೀಕ್ ನಮ್ಮ ಕನ್ನಡದಲ್ಲಿ 11 ಸಿನಿಮಾ ರಿಲೀಸ್ ಇದೆ ಸರ್. 11 ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಪಾಪ ಎಲ್ರಿಗೂ ಒಳ್ಳೇದಾಗಲಿ, ಒಂದು 7 ರಿಂದ 8 ಸಿನಿಮಾ ನಾನು ಹೆಸರೇ ಕೇಳಿಲ್ಲ. ಈಗ ಹಿಂಗೆ ಬರ್ತವೆ ಮೂವಿಗಳು. ತಮಿಳಲ್ಲಿ 12 ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಅದು, ಬರೀ ನಾವು ನಮ್ಮ ಕನ್ನಡದಲ್ಲಿ ಮಾತ್ರ ಈ ಥರ ಸಿನಿಮಾಗಳು ಬರ್ತವೆ ಅನ್ನೋ. ತಮಿಳಲ್ಲಿ 12 ಸಿನಿಮಾ ಬರ್ತಾ ಇದೆ, ತೆಲುಗಲ್ಲಿ ಒಂದು 9 ಸಿನಿಮಾ ಬರ್ತಾ ಇದೆ, ಇಂಗ್ಲೀಷಲ್ಲಿ 3 ಸಿನಿಮಾ ಬರ್ತಾ ಇದೆ, ಹಿಂದಿಲಿ 2 ಸಿನಿಮಾ ಬರ್ತಾ ಇದೆ, ಕನ್ನಡದಲ್ಲಿ 11 ಸಿನಿಮಾ, 32 ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆಗುತ್ತೆ. ಯಾವ ರೀತಿ ನಾವು ಥಿಯೇಟ್ರ್ ಸೆಟಪ್ ಮಾಡೋದು? ಅಂದರೆ ಸಿಂಗಲ್ ಸ್ಕ್ರೀನ್ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಈಗ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್, ಈಗ ಇಲ್ಲೊಂದು ಥಿಯೇಟ್ರ್ ಹಾಕಿರ್ತೀವಿ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಥಿಯೇಟ್ರು. ಬಟ್ ಕಮಿಂಗ್ ಟು ದ ಮಲ್ಟಿಪ್ಲೆಕ್ಸಸ್, ಇವತ್ತು ನಮಗೆ ಮಲ್ಟಿಪ್ಲೆಕ್ಸ್ ಸೇರೆ ನಮಗೆ ಸಿಂಹ ಪಾಲು ಅಂತೀವಿ ನಾವು ಅದನ್ನು, ಅಲ್ಲಿಂದ ಬರಬೇಕದು. ಅಲ್ಲಿ ನಮಗೆ ಶೋಗಳು ಡಿಕ್ರೀಸ್ ಆಗುತ್ತೆ. ಫ್ರೈಡೇಗೆ ಆಟೋಮೆಟಿಕ್ಕು ಸ್ಯಾಟರ್ಡೇಯಿಂದ ಯಾವ ಸಿನಿಮಾಗೆ ನಿಮಗೆ ಅದನ್ನು ಮಾಡಿಕೊಂಡು ಬೂಸ್ಟ್ ಮಾಡ್ತಾರೆ ಅಷ್ಟೇ. ಅದು ಹಾಗಾಗಿ ಇದು ಮಾಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.